ಓಂ ಶ್ರೀ ಗುರುಭ್ಯೋ ನಮಃ. ವಾಗರ್ಥಾವಿದ ಸಂಪೃಕ್ತೋ ವಾಗರ್ಥ ಪ್ರತಿಪತ್ತೆ ಜಗತಪಿತರು ಒಂದೇ ಪಾರ್ವತಿ ಪರಮೇಶ್ವರು. ಎಲ್ಲರಿಗೂ ನಮಸ್ಕಾರ. ನಮಗೆ ಭೀಮನ ಅಮಾವಾಸ್ಯೆ ಅಂತ. ಭೀಮನ ಅಮಾವಾಸ್ಯೆ ಅಂತಂದರೆ ನಮಗೆ ಅಮಾವಾಸ್ಯೆ ಅಂತಂದರೆ ಅದು ವಿಶೇಷವಾದಂಥ ಪರ್ವದಿನವಾಗಿರುತ್ತೆ. ಕಾರಣ ಏನು ಅಂತಂದರೆ ನಮಗೆ ಆ ಒಂದು ಪಿತೃದೋಷ ಇರ್ಬೋದು, ಅಥವಾ ನಾನಾ ವಿಧವಂತಹ ದೋಷಗಳಿರ್ಬೋದು, ಅಥವಾ ನಾವೇನಾದರೂ ಕೂಡ ಒಂದು ಕಾರ್ಯ ಸಿದ್ಧಿಯನ್ನು ಮಾಡ್ಕೊಳ್ಬೇಕಂತಾದರೆ, ಒಂದು ಮಂತ್ರ ಸಿದ್ಧಿಗಳನ್ನು ಮಾಡ್ಬೇಕಂತಾದರೆ ಆ ಭೀಮನ ಅಮಾವಾಸ್ಯೆ ದಿವಸ, ಒಂದು ಅಮಾವಾಸ್ಯೆ ದಿವಸ ವಿಶೇಷ ಆಗಿರುತ್ತೆ. ಹಾಗಾಗಿ ಈ ಒಂದು ಆಷಾಢ ಮಾಸದಲ್ಲಿ ಭಾನುವಾರ ಪುಷ್ಯ ನಕ್ಷತ್ರದಲ್ಲಿ ಈ ಭೀಮನ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ತುಂಬ ವಿಶೇಷವಾದಂಥ ದಿನ, ಶಕ್ತಿಯ ಶಾಲೆಯ ದಿನ ಅಂತ ಕೂಡ ನಮಗೆ ಹೇಳ್ಬೋದು. ಹಾಗಾಗಿ ಈ ಭೀಮನ ಅಮಾವಾಸ್ಯೆಯು ಈ ಒಂದು ದಿನದ ಒಂದು ಕಥೆಯು ನಮಗೆ ಪುರಾಣಗಳಲ್ಲಿ ತುಂಬ ಒಂದು ಕಥೆಗಳು ಕೂಡ ನಮಗೆ ಉಲ್ಲೇಖವಿದೆ. ಹಾಗಾಗಿ ಭೀಮನ ಅಮಾವಾಸ್ಯೆ ದಿನ ಎಲ್ಲರೂ ಕೂಡ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ ಅಂತೇಳಿ ಈ ವ್ರತವನ್ನು ಆಚರಣೆಯನ್ನು ಮಾಡೋದ್ರ ಮೂಲಕವಾಗಿ ಸುಮಂಗಲಿಯರು ಪತಿಯನ್ನು ಒಂದು ಆಶೀರ್ವಾದ ಪಡೆದುಕೊಳ್ಳುವ ಮೂಲಕವಾಗಿ ಅವರಿಗೆ ದೀರ್ಘ ಸುಮಂಗಲ್ಯ ಪ್ರಾಪ್ತಿಯಾಗುತ್ತೆ, ಪತಿಗೆ ದೀರ್ಘ ಆಯುಷ್ಯವೂ ಕೂಡ ಆಗುತ್ತೆ. ಅದೇ ರೀತಿ ಕೂಡ ಯಾರಿಗೆ ಮದುವೆ ಆಗ್ತಾ ಇರಲ್ವೋ, ಯಾರಿಗೆ ವಿವಾಹಕ್ಕೆ ಪದೇ ಪದೇ ವಿಘ್ನಗಳು ಬರ್ತಾ ಇರುತ್ತೋ ಅವರು ಕೂಡ ಈ ಒಂದು ವ್ರತವನ್ನು ಮಾಡೋದ್ರ ಮೂಲಕವಾಗಿ ಅವರಿಗೆ ಒಳ್ಳೆಯ ಹುಡುಗ ಪ್ರಾಪ್ತಿಯಾಗಿ ಅವರಿಗೂ ಕೂಡ ಒಂದು ದೀರ್ಘ ಆಯುಷ್ಯ ಸುಮಂಗಲ್ಯವನ್ನು ಕೂಡ ಭಗವಂತ ಅನುಗ್ರಹ ಮಾಡ್ತಾನಂತೆ. ಇದಕ್ಕೆ ಸಂಬಂಧಪಟ್ಟಂತೆ ನಮಗೆ ಪುರಾಣಗಳಲ್ಲಿ ನಾನಾ ವಿಧಂತಹ ಕಥೆಗಳಲ್ಲೂ ಕೂಡ ನಮಗೆ ಉಲ್ಲೇಖವಿದೆ. ಮತ್ತೆ ಇವತ್ತಿನ ದಿವಸ ಶಿವ ಮತ್ತು ಪಾರ್ವತಿಯರು ಮದುವೆ ಆದ ದಿನ, ಅಂದರೆ ಇಬ್ಬರು ಕೂಡ ಸ್ವಯಂವರವನ್ನು ಈ ಒಂದು ಪರ್ವಕಾಲದಲ್ಲಿ ಕೂಡ ಅವರು ಮಾಡಿಕೊಂಡಿರುತ್ತಾರೆ. ಹಾಗಾಗಿ ಆ ಒಂದು ಶಿವ ಮತ್ತು ಪಾರ್ವತಿಯ ಆಶೀರ್ವಾದದಿಂದ ಎಲ್ಲರಿಗೂ ಕೂಡ ದೀರ್ಘ ಸುಮಂಗಲ್ಯರಿಗಾಗುತ್ತೆ, ಮತ್ತೆ ಪತಿಯರಿಗೆ ದೀರ್ಘ ಆಯುಷ್ಯ ಅಭಿವೃದ್ಧಿ ಕೂಡ ಆಗುತ್ತೆ. ಹಾಗಾಗಿ ಈ ವ್ರತವನ್ನು ಹೇಗೆ ಮಾಡಬೇಕು ಅಂತ ಹೇಳಿದಾಗ, ನಮಗೆ ಪ್ರಾತಃ ಕಾಲದಲ್ಲಿ ಎದ್ದು ಈ ಒಂದು ವ್ರತವನ್ನು ಒಂದು ಅಕ್ಕಿ ಸ್ನಾನ ಸಂಧ್ಯಾದಿಗಳನ್ನೆಲ್ಲ ಮುಗಿಸ್ಕೊಂಡು ಅಕ್ಕಿಯ ರಾಶಿಯ ಮೇಲೆ 2 ದೀಪವನ್ನು ಇಟ್ಟು ಅದರಲ್ಲಿ ಗಣಪತಿ ಮತ್ತೆ ಗೌರಿ, ಅದೇ ರೀತಿ 9 ಎಳೆಯ ದಾರವನ್ನು ಇಟ್ಟು ಅದಕ್ಕೆ ಧ್ಯಾನ ಆವಾಹನಾದಿ ಪೂಜೆಗಳನ್ನು ಮಾಡಿ, ಕುಂಕುಮಾರ್ಚನೆ ಮತ್ತೆ ಒಂದು ಹರಿದ್ರಾರ್ಚನೆಗಳನ್ನು ಮಾಡಿ ಅವರಿಗೆ ಧೂಪ ದೀಪ ನೈವೇದ್ಯಗಳನ್ನು ಕಡುಬು ಮೂಲಕವಾಗಿ ಒಂದು ನೈವೇದ್ಯವನ್ನು ಮಾಡಿ ತನ್ನ ಪತ್ನಿಯರೆಲ್ಲರೂ ಕೂಡ ತನ್ನ ಪತಿಯ ಪಾದಕ್ಕೆ ಆ ಒಂದು ಪಾದ ಪೂಜೆ ಮಾಡುವುದರ ಮೂಲಕವಾಗಿರ್ಬೋದು, ಅಥವಾ ಅವ್ರ ಕೈಲಿ ಮಂತ್ರಾಕ್ಷತೆಯನ್ನು ಕೊಟ್ಟು ಆಶೀರ್ವಾದವನ್ನು ಪಡೆಯುವುದರ ಮೂಲಕವಾಗಿ ಒಂದು ದೀರ್ಘ ಸುಮಂಗಲ್ಯ ಪ್ರಾಪ್ತಿಯಾಗುತ್ತೆ. ಹಾಗಾಗಿ ಈ ಒಂದು ಇವತ್ತಿನ ವಿಶೇಷವಾದಂತಹ ಈ ಒಂದು ಜ್ಯೋತಿರ್ಭೀಮೇಶ್ವರ ವ್ರತ, ಅದೇ ರೀತಿ ಕೂಡ ಆ ಒಂದು ಭೀಮನ ಅಮಾವಾಸ್ಯೆ ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲರೂ ಕೂಡ ಈ ವ್ರತವನ್ನು ಆಚರಣೆ ಮಾಡಿ ಆ ಪಾರ್ವತಿ ಪರಮೇಶ್ವರ ಕೃಪೆಗೆ ಪ್ರಾಪ್ತರಾಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣೆ.